A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತದ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರವು ಬದ್ಧವಾಗಿದೆ ಎಂದು ಬೃಹತ್ ಕೈಗಾರಿಕೆ ಸಚಿವರು ಆದಂತಹ ಡಾಕ್ಟರ್ ಎಂಬಿ ಪಾಟೀಲ್ ಅವರು ಹೇಳಿದರು. ಹೌದು, ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಯೋಜನೆ ಅನುಷ್ಠಾನಕ್ಕೆ ನಮ್ಮ ಸರ್ಕಾರವು ಬದ್ಧವಾಗಿದ್ದು, ಯಾವುದೇ ಕಾರಣಕ್ಕೂ ಈ ಯೋಜನೆ ಅನುಷ್ಠಾನ ಮುಂದೂಡದೆ ಬರುವ 2-3 ವರ್ಷಗಳಲ್ಲಿ ಅನುಷ್ಠಾನಗೊಳಿಸಲಾಗುವುದು ಎಂದು ಬೃಹತ್ ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರು ಆದಂತಹ ಡಾಕ್ಟರ್ ಎಂಬಿ ಪಾಟೀಲ್ ಅವರು ಹೇಳಿದರು. ಜಲಸಂಪನ್ಮೂಲ ಇಲಾಖೆ ಕೃಷ್ಣಾ ಭಾಗ್ಯ ಜಲ ನಿಗಮದ ಸಹಯೋಗದಲ್ಲಿ ರವಿವಾರ ಆಲ್ಮಟ್ಟಿಯಲ್ಲಿ ನಿರ್ಮಾಣವಾದಂತಹ ಜಲ ಮನೋರಂಜನಾ ಉದ್ಯಾನವನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಆಲ್ಮಟ್ಟಿ ಆಣೆಕಟ್ಟನ್ನು 524 ಮೀಟರ್ ವರೆಗೆ ಎತ್ತರಿಸಲು ಸರ್ಕಾರ ಬದ್ಧವಾಗಿದೆ. ಜಲಾಶಯವನ್ನು ಎತ್ತರಿಸುವುದರಿಂದ 75,000 ಎಕರೆ ಭೂಮಿ ಮುಳುಗಡೆಯಾಗುತ್ತದೆ. 20 ಹಳ್ಳಿಗಳು ಸ್ಥಳಾಂತರಗೊಳ್ಳುತ್ತವೆ. ಈ ಬೃಹತ್ ಯೋಜನೆಯ ಅನುಷ್ಠಾನಕ್ಕೆ ದೊಡ್ಡ ಪ್ರಮಾಣದ ಅನುದಾನ ಬೇಕಾಗುತ್ತದೆ. ಇದನ್ನು ಅವಳಿ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳೆಲ್ಲ ಸೇರಿ ಸಚಿವ ಸಂಪುಟದಲ್ಲಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಈ ಯೋಜನೆ ಮುಂದೂಡಕ್ಕಾಗಲ್ಲ ಎಂಬ ಬೇಡಿಕೆಯನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾಗಿ ಸಚಿವರು ತಿಳಿಸಿದರು. ಇನ್ನು ನಾನು ಜಲಸಂಪನ್ಮೂಲ ಸಚಿವನಾಗಿದ್ದಾಗ ಅನುಷ್ಠಾನಗೊಳಿಸಿದ್ರೆ ಐತಿಹಾಸಿಕ ಆಲ್ಮಟ್ಟಿ ಆಣೆಕಟ್ಟೆಯ ಎತ್ತರವನ್ನ 524 ಮೀಟರ್ಗೆ ಏರಿಸುವ ಮೂಲಕ ಈ ಭಾಗಕ್ಕೆ ನ್ಯಾಯ ಕೊಡಲಿಕ್ಕೆ ನಮ್ಮ ಸರ್ಕಾರವು ಬದ್ಧವಾಗಿದೆ ಎಂದರು. ಇನ್ನು ಜಲಾಶಯದ ಎತ್ತರ ಹೆಚ್ಚಿಸಲಿಕ್ಕೆ ಪ್ರಥಮ ಆದ್ಯತೆ ನೀಡುವ ಮೂಲಕ ನಮ್ಮ ಪಾಲಿನ 90% ನೀರನ್ನ ನಮ್ಮ ರೈತರಿಗೆ ಒದಗಿಸಲಾಗುವುದು ಎಂದರು. ಇದಕ್ಕೆ ಕೇವಲ 3 ವರ್ಷಗಳ ಗಡುವಿನಲ್ಲಿ ಈ ಭಾಗದ ಭೂಮಿ ಹಾಗೂ ಕಾಲುವೆಗೆ ನೀರು ಪೂರೈಸಲಿಕ್ಕೆ ನಾವೆಲ್ಲ ಐತಿಹಾಸಿಕ ನಿರ್ಣಯ ಕೈಗೊಂಡಿರುವುದಾಗಿ. ಆಲ್ಮಟ್ಟಿ ಆಣೆಕಟ್ಟು ರಾಜ್ಯದಲ್ಲಿಯೇ ದೊಡ್ಡ ಜಲಾಶಯವಾಗಿದ್ದು, ಈ ಜಲಾಶಯದ ಎತ್ತರ ಹೆಚ್ಚಿಸಿದ್ರೆ ಈಗಿರುವ 130 ಟಿಎಂಸಿ ಬದಲಿಗೆ 233 ಟಿಎಂಸಿ ನೀರು ಸಂಗ್ರಹಿಸುವುದರೊಂದಿಗೆ ರಾಜ್ಯದಲ್ಲಿ ಅತಿ ದೊಡ್ಡ ಜಲಾಶಯ ನಮ್ಮದಾಗಲಿದೆ ಎಂದರು. ಇನ್ನು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯ ರೈತರು 7 ಲಕ್ಷ ಹೆಕ್ಟೇರ್ ಭೂಮಿ ಕಳೆದುಕೊಂಡಿದ್ದಾರೆ. ಬಿಜ್ರೇಶ್ ಕುಮಾರ್ ತೀಪನ್ವಯ 6 ಲಕ್ಷ ಹೆಕ್ಟೇರ್ ನೀರಾವರಿಯಾಗಲು ಸಾಧ್ಯವಾಗುತ್ತದೆ ಎಂದು ಅವರು 90 ಟಿಎಂಸಿಯಷ್ಟು ನೀರು ಬರುವ ಮೂಲಕ 6 ಲಕ್ಷ ಹೆಕ್ಟೇರ್ ಪ್ರದೇಶ ನೀರಾವರಿಯಾಗಲು ಸಾಧ್ಯವಿದೆ ಎಂದರು. ಇನ್ನು ಆಲ್ಮಟ್ಟಿಯಲ್ಲಿ ನಾನಾ ಉದ್ಯಾನವನಗಳಿವೆ. ವಿಜಯಪುರದಲ್ಲಿ ಐತಿಹಾಸಿಕ ಸ್ಮಾರಕಗಳಿವೆ. ಪ್ರವಾಸೋದ್ಯಮ ಆಕರ್ಷಣೆಗೆ ಆಲ್ಮಟ್ಟಿಯಲ್ಲಿ ಡಿಸ್ನಿ ಪಾರ್ಕ್, ಯಾತ್ರಿ ನಿವಾಸ, ಹಳ್ಳಿ ಜನರಿಗೆ ಡಾರ್ಮೆಟರಿ, ಕೇಬಲ್, ಪ್ಲಾನೆಟರಿ, ಡ್ಯಾಶ್ ಕಾರ್ಡ್, ಮ್ಯೂಸಿಕಲ್ ಫೌಂಟೇನ್ ಮಾಡಬೇಕಿದೆ. ಈ ದಿಶೆಯಲ್ಲಿ ನಾನು ಸೇರಿದಂತೆ ಸಚಿವ ಶಿವಾನಂದ ಪಾಟೀಲ್ ಸೇರಿ ಮಾಡುತ್ತೇವೆ ಎಂದರು. ಅದರಂತೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ನಿಂಬೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದಂತಹ ಬಿಎಸ್ ಕವಲಗಿ ಹಾಗೂ ಜಲಸಂಪನ್ಮೂಲ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳಾದಂತಹ ಆಲ್ಮಟ್ಟಿ ಕೃಷ್ಣ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಆದಂತಹ ಕೃಷ್ಣಮೂರ್ತಿ ಕುಲಕರ್ಣಿ, ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಆದಂತಹ ಚಂದ್ರಶೇಖರ್ ಹಳೆಮನಿ, ಆಲ್ಮಟ್ಟಿ ಕೃಷ್ಣ ಭಾಗ್ಯ ಜಲ ನಿಗಮದ ಮುಖ್ಯ ಇಂಜಿನಿಯರ್ ಅವರಾದಂತಹ ಡಿ ಬಸವರಾಜ್, ಬಿಎಸ್ ಪಾಟೀಲ್, ಗೋವಿಂದ್ ರಾಠೋಡ್, ಕೆಎಸ್ ಅಭಿಮನ್ಯು, ಎನ್ಕೆ ಬಗಾಯ ಸೇರಿದಂತೆ ಕೃಷ್ಣ ಭಾಗ್ಯ ಜಲ ನಿಗಮದ ಸಿಬ್ಬಂದಿ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜವಳಿ, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆಯ ಸಚಿವರು, ಈ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆದಂತಹ ಸನ್ಮಾನ್ಯ ಶ್ರೀ ಶಿವನ್ ಪಾಟೀಲ್ರೆ, ವೇದಿಕೆ ಮೇಲೆ ಈ ಕಾರ್ಯಕ್ರಮದಲ್ಲಿ ಆಸೀನರಾದಂತಹ ಕರ್ನಾಟಕ ರಾಜ್ಯ ನಿಂಬೆ ಅಭಿವೃದ್ಧಿಯ ಮಂಡಳಿ ಅಧ್ಯಕ್ಷರು ಹಿರಿಯರಾದಂತಹ ಶ್ರೀ ಭೀಮಣ್ಣ ಕೌಲಿಗೆ ಅವರ, ತಾಲೂಕು ಮಟ್ಟದ ಗ್ಯಾರಂಟಿಗಳ ಯೋಜನಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಚಂದ್ರಶೇಖರ್ ಹಳೆಮನಿ ಅವರೇ, ಇವತ್ತು ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿಗಳು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀ ಕೃಷ್ಣಮೂರ್ತಿ ಕುಲಕರ್ಣಿ ಅವರೇ, ನಮ್ಮ ಮುಖ್ಯ ಇಂಜಿನಿಯರ್ ಆದಂತಹ ಶ್ರೀ ಬಸವರಾಜ್ ಅವರೇ ಸೇರಿದಂತ ಎಲ್ಲ ಕಾರ್ಯಕ್ರಮ ಭಾಗವಹಿಸಿದಂತಹ ಇಲಾಖೆಯ ಜಲಸಂಪನ್ಮೂಲ ಇಲಾಖೆಯ ಅರಣ್ಯ ಇಲಾಖೆಯ ಎಲ್ಲ ಮತ್ತು ಇನ್ನುಳಿದ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಆತ್ಮೀಯ ಹಿರಿಯರೇ, ಸಹೋದರ ಸಹೋದರಿಯರೇ, ಯುವಕ ಮಿತ್ರರ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಐತಿಹಾಸಿಕ
ಆಲ್ಮಟ್ಟಿ ಅಣೆಕಟ್ಟಿನಲ್ಲಿ ಇವತ್ತು ನಾವು ನಮ್ಮೆಲ್ಲರ ಅಂದಿನ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರಿನ ಮೂಲಕ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಣೆಕಟ್ಟು ಅಂತ ಹೇಳಿ ಇವತ್ತು ದಿವಸ 1964ರಲ್ಲಿ ಅವರು ಇವತ್ತು ಇದಕ್ಕೆ ಒಂದು ಅಣೆಕಟ್ಟಿಗೆ ಇವತ್ತು ಚಾಲನೆ ಕೊಟ್ಟಿದ್ದರಿಂದ ಅವರ ಹೆಸರಿನಲ್ಲಿ ಇವತ್ತು ದಿವಸ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟನ್ನು ಅದನ್ನು ಮಾಡ್ಕೊಂಡಿದ್ದೀವಿ. ಹೀಗಾಗಿ ನಾನು ಎಲ್ಲರಿಗೂ ವಿನಂತಿಯನ್ನು ಮಾಡ್ಕೊತೀನಿ, ಇವತ್ತು ಯಾವಾಗ ತಾವು ಇದು ಮಾಡ್ತಿರ್ತೀವಿ ಅದಕ್ಕೆ ಆಲ್ಮಟ್ಟಿ ಅಣೆಕಟ್ಟು ಅನ್ನೋದಕ್ಕಿಂತ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅನ್ನೋದನ್ನು ಕೂಡ ಇವತ್ತು ಇಲಾಖೆಯವರಿಂದ ಬಂದು ಅವರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಗೌರವವನ್ನು ಸೂಚಿಸುವಂತದ್ದು ಆಗಬೇಕು ಅನ್ನೋ ಮಾತನ್ನು ಹೇಳಿ, ಇವತ್ತು ತಮ್ಗೆ ಗೊತ್ತಿದೆ ಬಹುಶಃ ಉತ್ತರ ಕರ್ನಾಟಕದಲ್ಲಿ ನಮ್ಮ ಈ ಆಲ್ಮಟ್ಟಿ ಅಣೆಕಟ್ಟು ಏನಿದೆ ಈಗಿನ ಒಂದು ಸಾಮರ್ಥ್ಯ ಸುಮಾರು 133 TMC. ನಾಳೆ ಈಗ ಏನು ತೀರ್ಪಿನ ಅನ್ವಯ ಕೃಷ್ಣಾ ನ್ಯಾಯಾಧಿಕರಣ ತೀರ್ಪಿನ ಅನ್ವಯದ ಆಲ್ಮಟ್ಟಿ ಅಣೆಕಟ್ಟನ್ನು 519ರಿಂದ 524ಕ್ಕೆ ನಾವು ಏರಿಸಿದಾಗ ಅದು 253 TMC ಅಷ್ಟು ಒಂದು ಅತ್ಯಂತ ಒಂದು ದೊಡ್ಡದಾದಂತ ರಾಜ್ಯದಲ್ಲಿ ಅತ್ಯಂತ ದೊಡ್ಡದಾದಂತ ಡ್ಯಾಮ್ ಇತ್ತು ಸರ್. ನಾವು ದಕ್ಷಿಣ ಭಾಗದಲ್ಲಿ ನೋಡಿದಾಗ ಇವತ್ತು KRS ಇರ್ಬೋದು, ಕಬಿನಿ ಇರ್ಬೋದು, ಎಲ್ಲ ಡ್ಯಾಮ್ಗಳ ಸಾಮರ್ಥ್ಯ ನೋಡಿದ್ರೆ ಈಗಿನ ಆಲಮಟ್ಟಿ ಸಾಮರ್ಥ್ಯದಷ್ಟು ಆಗ್ತದೆ 123 TMC. ಆದರೆ ನಮ್ಮ ಈ ಆಲಮಟ್ಟಿ ಅಣೆಕಟ್ಟು ಇವತ್ತು ದಿವಸ ಸುಮಾರು 253 TMC ಅಷ್ಟು ದೊಡ್ಡದಾದಂತ ಅಣೆಕಟ್ಟು ಇವತ್ತು ದಿವಸ. ಬಹಳಷ್ಟು ಈ ಒಂದು ಆಲ್ಮಟ್ಟಿ ಅಣೆಕಟ್ಟು ಆಗ್ಬೇಕಾಗಿದ್ರೆ ನಮ್ಮ ಎಲ್ಲ ಹಿರಿಯರ ಶ್ರಮ, ಅನೇಕ ಸರ್ಕಾರಗಳು ಇವತ್ತು ಸಹ ಕಾರ್ಯನಿರ್ವಹಣೆ ಮಾಡ್ಕೊತ ಬಂದಿದ್ರು ಕೂಡ ಬಹಳಷ್ಟು ಇವತ್ತು ತಡವಾಗಿ ಇವತ್ತು ಸಹ ನಮಗೆ ಕಾರ್ಯಗಳಾಗಿಲ್ಲ. ಅದರಲ್ಲಿ ವಿಶೇಷವಾಗಿ ನಮಗೆ ನಮ್ಮ ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ನೋಡಿದಾಗ ನಾವೇನು ಭೂಮಿಯನ್ನು ಕಳ್ಕೊಂಡಿದ್ವಿ, ಸುಮಾರು 1,90,000 ಅಂದಾಜು 2 ಲಕ್ಷ ಎಕರೆ ಭೂಮಿ ಕಳ್ಕೊಂಡಿದ್ರು ಕೂಡ ನಮಗೆ ಕೃಷ್ಣಾ ನ್ಯಾಯಾಧೀಕರಣ ತೀರ್ಪು 1ರಲ್ಲಿ UKP ಹಂತ 1-2ರಲ್ಲಿ ಸುಮಾರು 75,000 ಎಕರೆ ಅಷ್ಟು ತುಂಬಿಸಿದ. ನಿಜವಾಗಿ ಇವತ್ತು ನಮಗೆ ನೀರಾವರಿ ಆಗ್ಬೇಕಾಗಿದ್ರೆ ಇವತ್ತು ಈ 2ನೇ ತೀರ್ಪು ಏನ್ ಬಂತು, ಬ್ರಿಜೇಶ್ ಕುಮಾರ್ ತೀರ್ಪು, ಇದರಲ್ಲಿ ನಮಗೆ ಸುಮಾರು 90 TMC ಅಷ್ಟು ನೀರು ಬರೋ ಮೂಲಕ ಇವತ್ತು ದಿವಸ ನಮಗೆ ಸುಮಾರು 6 ಲಕ್ಷ ಹೆಕ್ಟೇರ್ ಅಷ್ಟು ಇವತ್ತು ದಿವಸ ನೀರಾವರಿ ಆಗ್ಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅಲ್ಲಿ ಬಹುಪಾಲು ಇವತ್ತು ದಿವಸ ನಮ್ಮ 130 TMCಯಲ್ಲಿ ಇವತ್ತು ನಮ್ಮ ಜಿಲ್ಲೆಗೆ ಹೆಚ್ಚಿನ ಪ್ರಾಧಾನ್ಯತೆ ಸಿಗ್ತದೆ, ನೀರಾವರಿ ಆಗ್ತದೆ. ಹೀಗಾಗಿ ನಮ್ಮ ಸರ್ಕಾರ ಈಗಾಗಲೇ ನಾವು ಶಿವಾನಂದ ಪಾಟೀಲ್ರು, ಪಕ್ಕದ ನಮ್ಮ ತಿಮ್ಮಾಪುರ ಅವರು, JT ಪಾಟೀಲ್ರು ಎಲ್ಲರೂ ನಾವು ಪ್ರಯತ್ನ ಮಾಡಿ ಇವತ್ತು ಇಲ್ಲಿ ನಮ್ಮ ಬೇಡಿಕೆ ವಿಶೇಷವಾಗಿ ಏನು 75,000 ಎಕರೆ ಮುಳುಗಡೆ ಆಗ್ತದೆ. ಆ ಮುಳುಗಡೆ ಆಗಿ ಇವತ್ತು ಆಲ್ಮಟ್ಟಿ ಅಣೆಕಟ್ಟು ನಾವು 524ಕ್ಕೆ ಏರಿಸಬೇಕಾದ್ರೆ ಸುಮಾರು 75,000 ಎಕರೆ ಮುಳುಗಡೆ ಆಗ್ತದೆ. ಸುಮಾರು 20 ಹಳ್ಳಿಗಳ ಸ್ಥಳಾಂತರ ಆಗ್ತದೆ. ಕಾಲುವೆಗಳು ಎಲ್ಲ ಕುಡಿದ್ರೆ 1,33,000 ಎಕರೆ. ಬಹಳ ದೊಡ್ಡ ಒಂದು ಹಣದ ಒಂದು ಅವಶ್ಯಕತೆ ಇದೆ. ಹೀಗಾಗಿ ನಾವು ಶಿವಾನಂದ ಪಾಟೀಲ್ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಮನವೊಲಿಸಿ ಸಿದ್ದರಾಮಯ್ಯನವರಿಗೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಚಿವರು, ಉಪಮುಖ್ಯಮಂತ್ರಿಗಳ DK ಶಿವಕುಮಾರ್ ಅವರಿಗೆ ನಾವು ಇವತ್ತು ಸಹ ಕನ್ವಿನ್ಸ್ ಮಾಡಿ ಕ್ಯಾಬಿನೆಟ್ ನಲ್ಲೂ ಕೂಡ ಇದು ಮಾಡಿ SK ಪಾಟೀಲ್ ಎಲ್ಲರೂ ಕೂಡ ನಾವು ಪ್ರಯತ್ನ ಮಾಡಿ ಈಗ ಇದನ್ನು ನಾವು ಮುಂದೂಡಕ್ಕಾಗೋದಿಲ್ಲ. ಯಾಕಂದ್ರೆ ಹಿಂದೆ ನಾನು ಸಚಿವನಾಗಿದ್ದಾಗ, ಜಲಸಂಪನ್ಮೂಲ ಸಚಿವನಾದಾಗ ಅವಾಗ 8 ಲಕ್ಷ 12 ಲಕ್ಷ ಇತ್ತು. ಅದು ಮುಂದೂಡಿದ ಪ್ರಮಾಣ ಇವತ್ತು 30-40 ಲಕ್ಷ ಇವತ್ತು ಆಗಿದೆ. ಪೋಸ್ಟ್ಪೋನ್ಮೆಂಟ್ ಇಸ್ ನಾಟ್ ಅ ಸೊಲ್ಯೂಷನ್ ಅಂತ ಹೇಳಿ ಬಹಳ ಗಟ್ಟಿಯಾಗಿ ನಾವು ಹೇಳಿದ ಮೇಲೆ ಇವತ್ತು ಏನು ನೀರಾವರಿಗೆ 40 ಲಕ್ಷ 30 ಲಕ್ಷ ಇವತ್ತು ನಿರ್ಧಾರ ಮಾಡಿ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಿದ್ವಿ. ಮುಂದಿನ ದಿನಮಾನದಲ್ಲಿ ಪ್ರಥಮ ಪ್ರಾಧಾನ್ಯತೆ ಇವತ್ತು ದಿವಸ ನಮಗೆ ಆಲ್ಮಟ್ಟಿ ಅಣೆಕಟ್ಟನ್ನ 519ರಿಂದ 524ಕ್ಕೆ ಏರಿಸುವ ಮೂಲಕ ಇವತ್ತು ನಮಗೆ ಈ ಭಾಗಕ್ಕೆ ಏನು ಇವತ್ತು ದಿವಸ ನ್ಯಾಯ ಸಿಕ್ಕಿದೆ. ಇವತ್ತು ಬಹುತೇಕ ನೀರು ಸುಮಾರು 90 TMC ಅಷ್ಟು ನೀರು ನಮಗೆ ಸಿಗ್ತದೆ. ಅದರ ಪ್ರಯೋಜನ ಆಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಒಂದು ನಿರ್ಣಯವನ್ನು ತೆಗೆದುಕೊಂಡು ಆ ದಿಶೆಯಲ್ಲಿ ಇವತ್ತು ದಿವಸ ನಾವು ಕಾರ್ಯಪ್ರವೃತ್ತ ಆಗಿದ್ದೀವಿ. ಅದನ್ನು 3 ವರ್ಷಗಳ ಕಾಲದಲ್ಲಿ ಇವತ್ತು ದಿವಸ ಆ 75,000 ಎಕರೆಗೆ ಕಾಲುವೆಗಳಿಗೆ ಏನು ಹಣ ಕೊಡಬೇಕು ಆ ಹಣವನ್ನ ಕೊಡುವ ಮೂಲಕ ಇವತ್ತು ಒಂದು ಐತಿಹಾಸಿಕ ನಿರ್ಣಯವನ್ನು ನಾವು ತೆಗೆದುಕೊಂಡಿದ್ದೇವೆ. ಇಲ್ಲಿ ಎರಡನೇದಾಗಿ ಇಲ್ಲಿ ಸಾಕಷ್ಟು ಜಪನೀಸ್ ಗಾರ್ಡನ್, ರಾಕ್ ಗಾರ್ಡನ್ ಎಲ್ಲವೂ ಕೂಡ ಹಿಂದೆ ಆಗಿರೋ. ಈಗ
ಇದನ್ನ ಒಂದು ಅಭಿವೃದ್ಧಿ ಪಡಿಸಬೇಕು. ಯಾಕಂದ್ರೆ ವಿಜಯಪುರ ಜಿಲ್ಲೆ ನಾವು ಗೋಲ್ ಗುಂಬಾಜು, ಇಬ್ರಾಹಿಂ ರೋಜಾ ವಿಜಯಪುರ ನಗರದಲ್ಲಿ, ಮುಂದೆ ಈ ಕಡೆ ಬಂದಾಗ ಆಲ್ಮಟ್ಟಿ ಅಣೆಕಟ್ಟು, ಈ ಕಡೆ ಕೂಡಲ್ ಸಂಗಮ, ಈ ಕಡೆ ಬಾದಾಮಿ ಪಟ್ಟದಕಲ್ಲ, ಐಹೊಳೆ, ಈ ಒಂದು ಟೂರಿಸ್ಟ್ ಸರ್ಕಿಟ್ ಏನಿದೆ, ಮುಂದೆ ಸ್ವಲ್ಪ ಮುಂದೆ ಹೋದ್ರೆ ಹಂಪಿ ಬರ್ತದೆ ನಮಗೆ. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಇಲ್ಲಿ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಬೇಕು, ಇಲ್ಲಿ ಸೌಲಭ್ಯಗಳು ಸಿಗಬೇಕು. ಇವತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಇತ್ತು, ವಾಟರ್ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿದೆ. ಬಹುಶಃ ಮುಂದಿನ ದಿನಮಾನಗಳಲ್ಲಿ ಶಿವಾನಂದ ಪಾಟು ನಾವು ಕೂಡ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಾವು ಬರೇ 5 ಕೋಟಿ ರೂಪಾಯಿ ಇದರಲ್ಲಿ ಮಾಡಿದ್ವಿ. ನಾವು ಬಹಳ ಕಡೆ ಮಾತಾಡಿದಾಗ ನಮ್ಮ ಉಪಮುಖ್ಯಮಂತ್ರಿಗಳಲ್ಲಿ ಕಾವೇರಿಯಾಗಿ ಮಾತನಾಡ್ತಿದ್ರು ಡಿಸ್ನಿ ಪಾರ್ಕ್ ಅಂತ ಹೇಳಿ. ಏನ್ರಿ ಡಿಸ್ನಿ ಪಾರ್ಕ್ ಅಂತ ಆಲ್ಮಟ್ಟಲ್ಲಿ ಮಾಡಬೇಕು ಅಂತ ಹೇಳಿ KRS ನಲ್ಲಿ. ಹೀಗಾಗಿ ಈಗ ಪ್ರಾರಂಭ ಆಗಿದೆ ಅದು. ಇದನ್ನ ನಾವು ಶಿವಾನಂದ ಪಾಟ್ರು ಹೇಳಿದ್ವಿ, ಬಿಸಿಲಲ್ಲಿ ಬಹಳಷ್ಟು ಇದು ಆಗ್ತದೆ, ಅದಕ್ಕೆ ಕವರ್ ಮಾಡುವಂತದ್ದು ಕೂಡ ಆಗ್ಬೇಕು. ಎಲ್ಲನೂ ಕೂಡ ಮಾಡಿದ್ರಿಂದ ಸ್ವಲ್ಪ ಪ್ರಯೋಜನ ಆಗ್ತದೆ ಅಂತ ನಾವು ಮಾತನ್ನು ಹೇಳಿದ್ವಿ. ಈಗ ಉದ್ಯಾನವನಗಳೆಲ್ಲ ಆಗಿದಾವೆ. ಈಗ ಮತ್ತೆ ಒಂದು ಪ್ರಪೋಸಲ್ ಅನ್ನ ಈಗ ತುಂಬ ಸಹ ನನಗೆ ಮತ್ತು ಶಿವಾನಂದ ಪಾಟ್ರಿಗೆ ಕೊಟ್ಟರು. ಇಲ್ಲಿ ಬಂದವರಿಗೆ ಯಾತ್ರಿ ನಿವಾಸ, ಆಮೇಲೆ ಪಾಪ ಹಳ್ಳಿಯಿಂದ ಬಂದಂತ ಜನರಿಗೆ ಕೂಡ ಯಾತ್ರೆ ಇವತ್ತೊಂದು ಡಾರ್ಮಿಟರಿ ಮೂಲಕ ಇವತ್ತು ಸಹ ಆಗ್ಬೇಕು. ಆಮೇಲೆ ಇವತ್ತೊಂದು ರೋಪ್ ವೇ ಕೇಬಲ್ ಕಾರ್ ಆಗ್ಬೇಕು. ಇವತ್ತು ಕೃಷ್ಣಾ ನದಿಯಿಂದ ಡೌನ್ ಸ್ಟ್ರೀಮ್ ದಿಂದ ಆಲ್ಮಟ್ಟಿ ಅಣೆಕಟ್ಟುವರೆಗೆ ಪ್ಲಾನೆಟೋರಿಯಂ ಆಗಬೇಕು, ಅಕ್ವೇರಿಯಂ ಆಗಬೇಕು, ಮತ್ತು ಗ್ಲೋ ಗಾರ್ಡನ್, ಹೀಗೆ ಅಡ್ವೆಂಚರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸು, ಮತ್ತು ಡ್ಯಾಶ್ ಕಾರ್, ಗೆಸ್ಟ್ ಹೌಸ್, ಲ್ಯಾಂಡ್ಸ್ಕೇಪ್, ಎಲ್ಲ ಲೇಸರ್ ಶೋ, ಈಗ ಮತ್ತು ಮ್ಯೂಸಿಕಲ್ ಡ್ಯಾನ್ಸಿಂಗ್ ಫೌಂಟೇನ್ ಎಲ್ಲ ಆಗಬೇಕು ಅಂತ ಹೇಳಿ ಇವತ್ತು ಸಹ ಇದನ್ನ ಒಂದು ಕಾಂಪ್ರಹೆನ್ಸಿವ್ ಮಾಡ್ರಿ. ಶಿವಾನಂದ ಪಾಟ್ರಿಗೆ ನಮ್ಗೆ ಅದನ್ನ ಒಂದು ಇದು ಮಾಡಿಕೊಟ್ಟು DPR ಕೊಡಿ, ನಾವು ಇಬ್ರು ಕೂಡ್ಕೊಂಡು ಇವತ್ತು ಸಹ ಈ ಎಲ್ಲಾ ಇದನ್ನ ಅದು ಆಗ್ಬೇಕಿಲ್ಲ, ನಿಶ್ಚಿತವಾಗಿ ಇದು ಆಗ್ಬೇಕು. ಆ ದಿಶೆಯಲ್ಲಿ ನಾವಿಬ್ರು ಕೂಡ ಒಟ್ಟಿಗೆ ಪ್ರಯತ್ನ ಮಾಡಿ ಇವತ್ತು ಸಹ ಇಲ್ಲಿ ಈ ಎಲ್ಲಾ ಇದು ಸಿಕ್ಕೊಂಡು ಇವತ್ತು ಸಹ ಏನು ಪ್ರವಾಸಿಗರು ಬರ್ತಾರೆ, ಈ ಪ್ರವಾಸ ಅವರಿಗೆ ಅನುಕೂಲ ಆಗಬೇಕು. ನಮ್ಮ ಜಿಲ್ಲೆಯ ಜನರಿಗೆ, ಬಾಗಲಕೋಟೆ ಜಿಲ್ಲೆ, ಸುತ್ತಮುತ್ತ ಜಿಲ್ಲೆ ಎಲ್ಲರೂ ಕೂಡ ಇವತ್ತು ಸಹ ಅನುಕೂಲ ಆಗಬೇಕು ಮತ್ತು ಪ್ರವಾಸಿಗರಿಗೆ ಅನುಕೂಲ ಆಗುವ ದಿಶೆಯಲ್ಲಿ ಏನೆಲ್ಲ ಪ್ರಯತ್ನ ಮಾಡಬೇಕು ಅದೆಲ್ಲ ಪ್ರಯತ್ನವನ್ನು ಮಾಡ್ತೇವೆ. ಇಲ್ಲಿ ಈ ಒಂದು ವಾಟರ್ ಪಾರ್ಕ್ ಅನ್ನು ನಮ್ಮ ಚಕೋತಿ ಫ್ಯಾಮಿಲಿಯವರು ಈಗಾಗಲೇ ಅವರಿಗೆ ಒಂದು ಅನುಭವನೂ ಕೂಡ ಇದೆ. ಇದು ಹಿಂದೆ ಒಂದ್ ಕಡೆ ಅವ್ರಿಗೆ ಇದರಲ್ಲಿ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಅಂದ್ರೆ ಸೊನ್ನೋಳ್ಗಿ ಅಕ್ವಾ ಪಾರ್ಕ್ನಾಗ ಅದನ್ನ ಮಾಡ್ತಾ ಇದ್ದಾರೆ. ಇವತ್ತೊಂದು ಅವರು ಚಕೋತಿ ಅವರು ಶಾಸಕರಾಗಿ ಸೊಲ್ಲಾಪುರದಲ್ಲಿ ಇವತ್ತು ಅವರ ಕುಟುಂಬ ಇದನ್ನ ಕೆಲಸ ಮಾಡ್ತಾ ಇದೆ. ಇದನ್ನ ಅವರು ಒಳ್ಳೆ ರೀತಿಯಿಂದ ನಿರ್ವಹಿಸ್ತಾರೆ ಅನ್ನೋದೊಂದು ವಿಶ್ವಾಸ ನಮಗಿದೆ. ಇದನ್ನ ಸದುಪಯೋಗ ಆಗಬೇಕು. ಈ ಭಾಗದ ಜನರಿಗೆ ಎಲ್ಲಾ ಸೌಲಭ್ಯಗಳು ಸಿಗಬೇಕು. ಮುಂದಿನ ದಿನಮಾನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಒಂದು ಈ ಆಲ್ಮಟ್ಟಿ ಅಣೆಕಟ್ಟು ಏನು 3ನೇ ಹಂತ ಇದು ಆಗುವಷ್ಟರಲ್ಲಿ ಇಲ್ಲಿ ಒಂದು ದೊಡ್ಡ ನಾವೇನು ವಾಲ್ಟ್ ಡಿಸ್ನಿ ಪಾರ್ಕ್ ಅಂತ ಹೇಳೋದಲ್ಲ, ಆದ್ರೆ ರಾಷ್ಟ್ರದಲ್ಲಿರುವಂತ ಇನ್ನುಳಿದ ರಾಜ್ಯಗಳಲ್ಲಿರುವಂತ ಏನು ಪಾರ್ಕ್ಸ್ ಇದಾವೆ ಎಲ್ಲ ಡ್ಯಾಮ್ಗಳಲ್ಲಿ ಆ ಒಂದು ಸ್ಟ್ಯಾಂಡರ್ಡ್ಸ್ಗೆ, ಆ ಒಂದು ಮಾದರಿಗೆ ನಾವು ಶಿವಾನಂದ ಪಾಟ್ರು ಕೂಡಿ ಇವತ್ತು ಪ್ರಯತ್ನ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹಳ ಸಂತೋಷದಿಂದ ಈ ವಾಟರ್ ಅಮ್ಯೂಸ್ಮೆಂಟ್ ಪಾರ್ಕ್ ನ ಒಂದು ಸಹ ಉದ್ಘಾಟನೆ ಮಾಡಿದೀವಿ. ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊಂಡು ನನ್ನ ಮಾತಿಗೆ ಹೊರ ಮಾತಿಗೆ ಎಲ್ಲರಿಗೂ ನಮಸ್ಕಾರ.